ಹೆಸರು ವಾಣಿ ಅಂತ, ವಾಣೀಸ್ ಪರ್ಪಲ್ ಮ್ಯಾಟ್ರಿಕ್ಸ್ ಲ್ಯಾಸ್ಟರ್ನ ಪ್ರೊಪ್ರೈಟರ್, ಹಾಗೆ ಐಟಿ ಸೇವಾ ಸಮಿತಿಯ ಫೌಂಡರ್, ಹಾಗೆ ನಮ್ಮ ಕೋ-ಫೌಂಡರು. ನಾವು ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ಸುಮಾರು ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ವಿ. ಲೈಕ್ ನೇಚರ್ ಕಾಸ್ ಇರ್ಬೋದು, ಅಥವಾ ಅನಾಥಾಶ್ರಮ ಮಕ್ಕಳು, ಅಥವಾ ಓಲ್ಡ್ ಏಜ್, ಸುಮಾರು ಹಲವಾರು, ಅಂದರೆ ಒಂದೇ ಡೈಮೆನ್ಷನಲ್ಲಿ ನಾವು ಮಾಡ್ತಾ ಇಲ್ಲ, ಹಲವಾರು ಡೈಮೆನ್ಷನ್ನು ಇಲ್ಲಿ ನಮ್ಮ ಅವಶ್ಯಕತೆ ಇರುತ್ತೆ ಅಲ್ಲಿ ನಮ್ಮ ಅವಶ್ಯಕತೆ ಪೂರೈಸಬೇಕು ಅನ್ನೋ ಒಂದು ಯೋಜನೆ ಇಟ್ಕೊಂಡು ನಾವು ಮಾಡ್ತಾ ಬಂದಿದ್ವಿ. ಸುಮಾರು 3 ವರ್ಷದಿಂದ ನಾವು ಮಾಡ್ತಾ ಇದ್ವಿ. ಸೊ ನಾನು ನಮ್ಮ ಮನೆಯವರು ನಮ್ಮ ಅಂಗಡಿ ವತಿಯಿಂದ ನಾವು ಮಾಡ್ತಾ ಬಂದಿದ್ದು. ಬಟ್ ಅದು ಎಲ್ಲ ಕಡೆ ನಾವು ಸೋಷಿಯಲ್ ಮೀಡಿಯಾ ಮತ್ತು ವೆಬ್ಸೈಟಲ್ಲೆಲ್ಲ ನಾವು ಹಾಕೋದು ನೋಡಿ ತುಂಬ ಜನ ನಮ್ಮ ಜೊತೆ ಕೈ ಜೋಡಿಸೋಕ್ಕೆ ಬಂದರು. ಸೊ ಯಾವಾಗ ಸ್ಟ್ರೆಂತ್ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಯಿತು, ಆಗ ನಾವು ನಯತಿ ಸೇವಾ ಸಮಿತಿ ಅಂತ ನಾವು ಹುಟ್ಟಾಕೊಂಡ್ವಿ. ಸೊ ಇದು ನಮ್ಮ ನಯತಿ ಸೇವಾ ಸಮಿತಿ ವತಿಯಿಂದ ಮೊದಲನೆಯ ಒಂದು ಈವೆಂಟು. ಇಲ್ಲಿ ಶ್ರೀ ಮಹಾಲಕ್ಷ್ಮಿ ವೃದ್ಧಾಶ್ರಮಕ್ಕೆ ಬಂದು ಅವರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಪೂರೈಸಬೇಕು ಅನ್ನೋ ಒಂದು ಯೋಜನೆ ಇಟ್ಕೊಂಡು ನಾವು ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ಕೆಲವು ದಿನಸಿ ಪದಾರ್ಥಗಳು, ಗ್ರಾಸರೀಸ್ ಎಲ್ಲ ಬರೆದು ನಮಗೆ ಲಿಸ್ಟ್ ಮಾಡಿ ಅವ್ರದ್ದು ಒಂದು ಲೆಟರ್ಡಲ್ಲಿ ಕೊಟ್ಟಿದ್ರು. ಸೊ ಅದನ್ನು ನಾವು ಪೂರೈಸೋಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ. ಅದ್ರ ಜೊತೆಗೆ ನಮ್ಮ ನಯತಿ ಸೇವಾ ಸಮಿತಿಯ ಫಸ್ಟ್ ಈವೆಂಟ್ ಇದಾಗಿದೆ. ಸೊ ನಮ್ಮ ನಯತಿ ಸೇವಾ ಸಮಿತಿದು ಮುಖ್ಯವಾದ ಯೋಜನೆ ಏನು ಅಂದರೆ, ಇಲ್ಲಿ ಯಾವುದೇ ಹಣಕಾಸು ಅದು ಇದು ಅಂತ ಬರೋದಲ್ಲ. ಅವರಿಗೆ ಸೇವಾ ಮನೋಭಾವ ಇದ್ದರೆ ಯಾರು ಬೇಕಾದ್ರೂ ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೋದು. ಇದು ನಾವು ಮಾಡ್ತಾ ಇರೋದು ಸಮಾಜಮುಖಿ ಕೆಲಸ. ಧಾರ್ಮಿಕ ಭಾಗದಲ್ಲಿರ್ಬೋದು, ಅಥವಾ ಆಧ್ಯಾತ್ಮಿಕ ವಿಚಾರವಾಗಿರ್ಬೋದು, ಸಾಮಾಜಿಕ ವಿಚಾರವಾಗಿರ್ಬೋದು, ಪ್ರತಿಯೊಂದು ಕಡೆನೂ ನಮ್ಮ ಒಂದು ಸೇವೆ ಅನ್ನೋದು ಇರುತ್ತೆ. ಸೊ ಇದಕ್ಕೆ ಯಾರು ಬೇಕಾದ್ರೂ ವಾಲಂಟಿಯರ್ ಆಗಿ ಸೇವಾ ಮನೋಧರ್ಮ ಇಟ್ಕೊಂಡು ಬಂದು ಜಾಯ್ನ್ ಆಗ್ಬೋದು. ನಾನು ದರ್ಶನ್ ಅಂತ ಹೇಳುವಂತ ನಯತಿ ಸೇವಾ ಸಮಿತಿಯ ನಾನು ಕೋನ್-ಫೌಂಡರು. ಇವತ್ತಿಲ್ಲಿ ಶ್ರೀ ಮಹಾಲಕ್ಷ್ಮಿ ವೃದ್ಧಾಶ್ರಮದಲ್ಲಿ ನಾವು ಇವತ್ತು ಗ್ರಾಸರೀಸ್ ಅವ್ರಿಗೆ ಕೇಳಿದ್ರು. ಸೊ ಅದ್ರ ಪ್ರಕಾರ ನಾವು ಇವತ್ತು ಇಲ್ಲಿ ಅವ್ರು ಏನು ಲಿಸ್ಟ್ ಕೊಟ್ಟಿದ್ರು ಅದನ್ನ ಗ್ರಾಸರೀಸ್ ಎಲ್ಲ ನಾವು ಇಲ್ಲಿ ಅವ್ರಿಗೆ ಪೂರೈಸ್ತಿದ್ದೀವಿ. ಇದರಲ್ಲಿ ನಾವು ಒಬ್ಬರೇ ಅಲ್ಲ, ನಮ್ಮ ಜೊತೆ ಸುಮಾರು ಜನ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೋತ್ಸಾಹ ಮಾಡಿ ಇಲ್ಲಿ ತನಕ ನಾವು ಬಂದಿದ್ದೀವಿ ನಾವು. ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ, ನಾವು ಇನ್ನೂ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳಿಂದ ನೈತಿಕ ಸೇವಾ ಸಮಿತಿಯಿಂದ ಹಮ್ಮಿಕೊಳ್ತೀವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಮಾಡಿ ನಮ್ಮ ಜೊತೆ ಬನ್ನಿ. ಸೇವಾ ಮನೋಭಾವದಲ್ಲಿ ನಮ್ಮ ಜೊತೆ ಒಟ್ಟಾಗಿ ಬಂದು ನೀವು ಕೈ ಜೋಡಿಸ್ಬೇಕು ಅಂತ ನನ್ನಲ್ಲಿ ಒಂದು ಪ್ರಾರ್ಥನೆ ಅಷ್ಟೇ. And I was a teacher. I have retired in 2009. I've come here all the way from Maharashtra, and I found this Mahalakshmi old age home. I'm very happy. I don't know who he was, but God has shown me the way, and I'm very happy here. Since last August 2nd to 2023 I joined. So far I'm very happy. Even in my own home I wouldn't have been like this because of my ill health. I can't stay alone, and I must ಮಾಡಬೇಕನ್ನೋ ಉದ್ದೇಶ ಏನಂದರೆ, ನಾನು 7ನೇ ಕ್ಲಾಸ್ ಆಗಿದ್ದೆ. ನಮ್ಮ ತಂದೆ ತಾಯಿ ತೀರೋದಾಗ ನಾನು ಬೆಮ್ಮಲಲ್ಲೇ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಬೆಮ್ಮಲಲ್ಲಿ ಸೆಲೆಕ್ಷನ್ ಆಯಿತು. ಆದರೆ ನಾವು ಊಟ ಮಾಡ್ಬೇಕಾದ್ರೆ 15 ವರ್ಷ ಆದಮೇಲೆ ನಮ್ಮ ತಾಯಿ ತಂದೆ ನೆನಪಿಗೋಸ್ಕರ ಬರೋದು. ಇದಕ್ಕೆ ನಾನು ಏನು ಮಾಡೋಕ್ಕೋದು, ಊಟ ಮಾಡೋಕ್ಕಾಗ್ತಿಲ್ಲ ಅಂತ ವೀರೇಂದ್ರ ಹೆಗ್ಡೆ ಸಾಹೇಬ್ರ ಹತ್ರ ಮಾತಾಡ್ಕೊಂಡು ಅವ್ರು PS ಹತ್ರ ಏನಾರು ಒಂದು ಸೋಷಿಯಲ್ ಸರ್ವಿಸ್ ಮಾಡು, ಆದರೆ ಕಮರ್ಷಿಯಲ್ ಆಗಿ ಮಾಡಬೇಡ ಅಂತ ಹೇಳಿದಾಗ 2008 ಈ ಆಶ್ರಮಗಳ ಓಪನ್ ಮಾಡಿದೆ. ಸುಮಾರು ಒಂದು 8-10 ಬ್ರಾಂಚ್ಗಳೆಲ್ಲ ಮಾಡ್ಕೊಂಬಂದೆ. ಹಸುವಾದರಿಗೆ ಅನ್ನ ಕೊಡಬೇಕು, ವಯಸ್ಸಾದರೂ ನನ್ನ ವಯಸ್ಸಾಗಿದೆ, ನನ್ನ ಜೀವನ ಹಿಂಗಾಯಿತು ಅನ್ನೋರಿಗೆ ಅವರಿಗೆ ಇನ್ನೂ ಬದುಕಬೇಕು ಅಂತ ಒಂದು ವಿಲ್ ಪವರ್ ಕೊಡೋಂಥ ಗುರಿ ಇಟ್ಕೊಂಬಂದೆ. ನಾನು ಯಾವುದೇ ಹಣಕಾಸು ಅದು ನನಗೂ ಇಷ್ಟ ಇಲ್ಲ. ಯಾಕೆ ದೇವ್ರು ನಮಗಿಟ್ಟು ಬರೀ ಕಾಲಾಗಿದ್ದೆ, ನಾನು ಚಪ್ಪಲಿ ಹಾಕಿದ್ದೀನಿ. ಆ ತೃಪ್ತಿ ಪಡ್ಕೊಂಡು 2000ದಿಂದ ಇಲ್ಲಿವರೆಗೂ ನಡ್ಕೊಂಬರ್ತೀನಿ. ಮತ್ತು ಡೇ ಕೇರ್ ಸೆಂಟ್ರನ್ನು ಮಾಡಿದ್ದೀನಿ. ಸೀನಿಯರ್ ಸಿಟಿಜನ್ ಡೇ ಕೇರ್ ಸೆಂಟರ್ ಅಂತ ಏನಂದರೆ, ಬೆಂಗಳೂರಲ್ಲಿ ಹೆಂಡತಿನೂ ಡ್ಯೂಟಿಗೆ ಹೋಗ್ಬೇಕು, ಗಂಡನೂ ಡ್ಯೂಟಿಗೆ ಹೋಗ್ಬೇಕು, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಒಬ್ಬರೇ ಇರ್ತಾರೆ ಅಂತ ಚೈನ್ ಚಾಕಿಂಗ್ ಎಲ್ಲ ಮಾಡೋದು ಇಂಥವೆಲ್ಲ ಇರ್ತಾರೆ. ಅಂಥ ಸೀನಿಯರ್ ಸಿಟಿಜನ್ ನಾವೇ ಕರ್ಕೊಂಡ್ಬಂದು ಊಟ ತಿಂಡಿ, BP, ಶುಗರು, ಫಿಸಿಯೋಥೆರಪಿ, ಮೆಮೊರಿ ಕೌನ್ಸಿಲಿಂಗ್ ಎಲ್ಲ ಫ್ರೀ ಬಸವೇಶ್ವರ ಮಾಡಿದ್ದೀನಿ. ಸಂಜೆ ಅವ್ರ ಮನೆಗೆ ನಾವೇ ಬಿಟ್ಟು ಬರ್ತೀವಿ. ಮಕ್ಕಳು ಪ್ರೀತಿ ತಂದೆ ತಾಯಿ ಸಿಗಬೇಕು, ತಂದೆ ತಾಯಿ ಪ್ರೀತಿ ಮಕ್ಕಳಿಗೆ ಸಿಗಬೇಕು. ಆದಷ್ಟು ವೃದ್ಧಾಶ್ರಮಗಳು ಕಮ್ಮಿ ಆಗಬೇಕು. ನನ್ನ ಗುರಿ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಪರಿಚಯ ಮಾಡ್ತೀನಿ. ನನ್ನ ಹೆಸರು ಡಾಕ್ಟರ್ ಗೋವಿಂದರಾಜ್ ಅಂತ. ನಾನು ನೇಟಿವ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ. ನಾನು ರೈತ ಕುಟುಂಬ ಬಂದಿರೋದು. ಇಲ್ಲಿಗೆ ಏನಕ್ಕೂ ಅಂತ ಬಂದ್ಬಿಟ್ಟು ಈ ಥರ ಒಂದು ಸೇವೆ ಮಾಡ್ಬೇಕಂತೇಳಿ ಬೇರೆ ಹತ್ರ ಕಲ್ತ್ಬಿಟ್ಟು ಈ ಸೇವೆ ಇವತ್ತಿನವರೆಗೂ ಬರ್ತಾ ಇದ್ದೀನಿ. ಯಾವುದೇ ಥರದ ಸಮಸ್ಯೆ ಇಲ್ಲ. ಎಲ್ಲ ಡಾಕ್ಟ್ರು, ನರ್ಸಿಂಗ್, ಪ್ರತಿಯೊಂದು ವ್ಯವಸ್ಥೆ ಇದೆ. ನನಗೆ ಹಸುವಾಗಿ ಹಿಂಗಾಗೋಗ್ಬಿಟ್ಟಿದೆ ನನ್ನ ಜೀವನ, ಮಕ್ಳಿಗೆ ಮೋಸ ಮಾಡಿದ್ರು, ಎಲ್ಲ ಮಾಡಿದ್ರು, ನನ್ನ ಜೀವನನೇ ಬೇಡ ಅಂತಾರೋ ಆ ಜೀವನನ ಇನ್ನೂ ಬದುಕಬೇಕು ಅನ್ನೋ ಒಂದು ಗುರಿ ಕೊಡೋದೇ ನನ್ನ ಮೊದಲನೇ ಗುರಿ ಸರ್.